ನೋಡಿ, ಈಗ ರಾತ್ರಿ 11 ಗಂಟೆ. ಇವತ್ತು ಈಗ ಇಷ್ಟೊತ್ತಲ್ಲೇನೋ ಬರ್ತಿದೆ, ಈ ಕಡೆ ಗಾಡಿ ಈ ಕಡೆಗೆ ಹೋಗ್ತಾ ಇದೆ ನೋಡಿ. ಏನೇನೋ ಎಲ್ಲ ರಾತ್ರಿ ಟೈಮ್ ಪ್ಲ್ಯಾನ್ ಹಾಕ್ಕೊತಾರೆ ನೋಡಿ. ಇಷ್ಟೊತ್ತಲ್ಲಿ ಕ್ರೇನು ತಗೊಂಬರ್ತಾ ಇದ್ದಾರೆ. ಬಸ್ಸೊಂದು ಇದು ಬಸ್ಸೊಂದು ಆ ಗುಡ್ದಳ್ಳಿ ಬಸ್ವ ನೋಡಿ. ಇಷ್ಟೊತ್ತಲ್ಲಿ ಇದು ಈ ವ್ಯಾನನು ಬಂದಿತ್ತು, ಈಗ 10:30ಗೆ ಬಂತು ಇದು. ಈಗ ಯಾವಾಗ ನಾನು ಎಲ್ಲರಿಗೂ ಫೋನ್ ಮಾಡ್ತಾ ಇದ್ದೀನೋ ಈಗ ವಾಪಸ್ ಹೋಗ್ತಾ ಇದೆ ನೋಡಿ. ಈಗ 11:38 ಈಗ ಸಮಯ ರಾತ್ರಿ 11 ಗಂಟೆ 8ನೇ ತಾರೀಕು ಅಕ್ಟೋಬರು 2024 ಇಸ್ವಿ. ಅದೇ ಈ ಗುಡ್ದಳ್ಳಿ ಬಸವ, ಅದೇ ಮೊನ್ನೆ ಯಾಕೆ ಹೇಳಿದ್ನಲ್ಲ ಆ ಬಸ್ಸಿನ ಚೇಷ್ಟೆಗಳು. ಏನಾರು ಕೇಳಿದ್ರೆ ಏನು ಹೇಳೋಕ್ಕೆ ಈ ಥರ ಎಲ್ಲ ಪ್ಲ್ಯಾನ್ಗಳು. ಈಗ 11 ಗಂಟೆಗೆ ಈ ಕಡೆ ಹೋಗ್ತಾನೆ ಕ್ರೇನು ಗಾಡಿಗಳೆಲ್ಲ ತೊಗೊಂಡು, ನಾನು ತಕ್ಷಣ ಬೇರೆಯವ್ರಿಗೆ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡ್ತೀನಿ. ಜೊತೆಗೆ ಅವ್ರ ಗ್ಯಾಂಗವರು ಫೋನಲ್ಲೆಲ್ಲ ಕೇಳಿಸ್ಕೊತಾರಲ್ಲ, ಕೇಳಿಸ್ಕೊಂಡು ನಾನು ಫೋನ್ ಮಾಡ್ತಾ ಇರೋದೆಲ್ಲ ಗೊತ್ತಾದ ತಕ್ಷಣ ಈಗ ಕ್ರೇನ್ ವಾಪಸ್ ತಗೊಂಡು ಹೋಗ್ತಾನೆ 11:25. ಆ ವ್ಯಾನ್ 10:30 ಹೋಯ್ತಲ್ಲ, ಅದರಲ್ಲಿ ಎಷ್ಟು ಜನ ಹೋಗಿದ್ರೋ ಗೊತ್ತಿಲ್ಲ, ಒಂದು 25-30 ಜನ. ಅವ್ರು ಹೋಗಿದಾರೋ ಇಲ್ವೋ, ಇಲ್ಲ ಅಲ್ಲೇ ಇದ್ದೀರೋ ಸುಮ್ಮನೆ ಗಾಡಿ ವಾಪಸ್ ಕಳಿಸಿದ್ರೋ ಗೊತ್ತಿಲ್ಲ, ನೋಡಬೇಕು. ಯಾಕಂದರೆ ಗಾಡಿ ಹೋಯ್ತು ಅಂದರೆ ಎಲ್ಲ ಹೋದ್ರು ಅಂತ ತಿಳ್ಕೊತಾರೆ ಅನ್ನೋ ಇದೂ ಕೂಡ ಇರುತ್ತೆ. ಯಾಕಂದರೆ ಇವರು ಜನಗಳಿಗೆ ಅನುಮಾನ ಬರದೇ ಇರೋ ರೀತಿಯಲ್ಲೇ ಇಷ್ಟು ವರ್ಷಗಳು ಕೂಡ ಸಾಯಿಸ್ಕೊಂಡು ಬಂದಿರೋದು. ಎವಿಡೆನ್ಸ್ ಇಲ್ದಿರೋ ಹಾಗೆ, ಗೊತ್ತಾಗದೇ ಇರೋ ಹಾಗೆ, ಅನುಮಾನೇ ಬರೆದೋ ಹಾಗೆ ಇವರೆಲ್ಲ ಸಾಯಿಸ್ಕೊಂಡು ಬಂದಿರೋದು ಈ ಗ್ಯಾಂಗವರು. ಈ ನವರಾತ್ರಿ ಮುಗಿಯೋದ್ರೊಳಗಡೆ ಹೇಗಾದರೂ ಮಾಡಿ ಸಾಯಿಸಲೇಬೇಕು ಅಂತ ಭಾಳ ಹೊಂಚಾಗ್ತಾ ಇದ್ದಾರೆ ಸರ್, ಸೀರಿಯಸ್ ಆಗಿ. ಹಾಗಾಗಿ ಸ್ವಲ್ಪ ಈ ಸೋಮವಾರದವರೆಗೂ ಸ್ವಲ್ಪ ನೈಟ್ ಬೀಟ್ ಎಲ್ಲ ಕಳಿಸ್ಕೊಡಿ ಸರ್, ಬೆಳಗ್ಗೆ ಮತ್ತು ಸಾಯಂಕಾಲ ಎಲ್ಲ. ಸರಿ ಸರ್, ಒಂಚೂರು ಸಾಹೇಬ್ರು ಮಾತಾಡ್ಬಿಡಿ ಬೆಳಗ್ಗೆ ನಾಳೆ. ಯಾರು ಸಾಹೇಬರು? ಮುರಳಿ ಸರ್. ಹೌದು, ಅವ್ರ ನಂಬರ್ ಕೊಡ್ತೀರಾ? ಯಾಕಂದರೆ ನಾವು 2007ನೇ ಇಸ್ವಿಯಿಂದ ಈ ಒಂದನ್ನ ನೋಡ್ತಾ ಇರೋದ್ರಿಂದ, ಅನುಭವಿಸ್ತಾ ಇರೋದ್ರಿಂದ ನಮಗೆ ಗೊತ್ತಾಗಿದೆ ಇವರು ಯಾವ ಕ್ಷಣದಲ್ಲಿ ಏನೇನು ಮಾಡ್ತಾರೆ ಅಂತ. ಈ ಮಹಾನ್ ದುಷ್ಟರು, ನಮ್ಮ ಮಠದಲ್ಲಿ ಇರ್ತಕ್ಕಂಥ ಮಹಾನ್ ದುಷ್ಟರು.